ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವಿಡಿಯೋ ಮಾಡುವಾಗಲೇ ನಾನು ಮಾತಾಡಿಕೊಂಡೇ ವಿಡಿಯೋ ಮಾಡಬೇಕು ಅಂತ ನೆನೆಸ್ಕೊಂಡೆ. ಆದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕೆಲಸ ಕೂಡ ಆಗ್ತಾಯಿದೆ ನಮ್ಮ ಮನೆ ಪಕ್ಕದಲ್ಲೇ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ನಾನು ವಿಡಿಯೋ ನೋಡಿದಾಗ. ಅದಕ್ಕೋಸ್ಕರ ತುಂಬ ತಿಂಗಳ ನಂತರ ನಾನೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ನೆನೆಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗೆಟ್ ರೆಡಿ ವಿತ್ ಮೀ ಟು ಗೋ ಟು ಆಫೀಸ್ ಆನ್ ಅ ಎಥನಿಕ್ ಡೇ. ಸೊ ಮೊದಲಿಗೆ ನಾವು ಹೈಫನ್ ಅವರದ್ದು ಸಿರಮ್ ಹಾಕೋಣ. ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗಿತ್ತು ಆ್ಯಂಡ್ ಪಿಂಪಲ್ಸ್ ಎಲ್ಲ ಹೋಗಿ ಇವಾಗ ಡಾರ್ಕ್ ಸ್ಪಾಟ್ ಎಲ್ಲ ಹಾಗೆ ಉಳ್ಕೊಂಡಿದೆ. ಅದಕ್ಕೋಸ್ಕರ ಹೈಫನ್ ಅವರದ್ದು ಸಿರಮ್ ಹಾಕ್ತಾ ಇದ್ದೀನಿ ಆ್ಯಂಡ್ ತುಂಬಾ ಕಡಿಮೆ ಆಗಿದೆ ಇವಾಗ ಡಾರ್ಕ್ ಸ್ಪಾಟ್. ಇವಾಗ ನಾನು ಪಾಂಡ್ಸಿದ್ದು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ಬ್ಲೆಂಡ್. ಇನ್ನು ಸ್ವಲ್ಪ ಸನ್ಸ್ಕ್ರೀನ್ ಹಾಕುವ. ನಾನು ಮೊದಲು ಸನ್ಸ್ಕ್ರೀನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ಸನ್ಸ್ಕ್ರೀನ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಒಂಥರ ಗ್ಲೋ ನನ್ನ ಫೇಸಲ್ಲಿ ಇದೆ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ನಾನು ಯಾವತ್ತೂ ಮಿಸ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ ಡಾಕ್ಟರ್ ಶ್ವೇತಾ ಅವ್ರದ್ದು ಸನ್ಸ್ಕ್ರೀನ್. ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ನಾನು ಹೈಸ್ಕೂಲಲ್ಲಿರುವಾಗಿಂದ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 9th or 10th ಅನ್ನಿಸ್ತಾ ಇದೆ. ನಾನು ಇವತ್ತು ಕೂಡ ಫೇರ್ ಆ್ಯಂಡ್ ಲವ್ಲಿ ಹಾಕೋದನ್ನು ಸ್ಟಾಪ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿದೆ. ಹೆಸರೆಲ್ಲ ಚೇಂಜ್ ಆಯಿತು ತುಂಬಾ ವರ್ಷದಿಂದ. ಇವಾಗ ಗ್ಲೋ ಆ್ಯಂಡ್ ಲವ್ಲಿ ಎಲ್ಲ ಆಯಿತು. ಆ್ಯಂಡ್ ಇನ್ನು ನಾವು ಲಿಪ್ ಬಾಮ್ ಹಾಕೋಣ. ಹೈಫನ್ ಅವರದ್ದೇ ಲಿಪ್ ಬಾಮ್. 2 ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ. ಒಂದು ಆಲ್ರೆಡಿ ಮುಗ್ದೋಯಿತು. ಇವಾಗ ಇದು ಹೊಸತೊಂದು ತಗೊಂಡಿದ್ದು. ನಾನು ಹೆಚ್ಚಾಗಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ಸ್ಕಿನ್ ಕೇರ್ ಎಲ್ಲ ಮಾಡ್ತೀನಿ ಅಷ್ಟೇ. ಆದರೆ ಎತ್ನಿಕ್ ವೇರ್ ಅಥವಾ ಸಾರಿ ಹಾಗೆ ಮದುವೆಗೆ ಹೋಗೋದು ಅಥವಾ ಏನಾದರೂ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ದಾಗ ನಾನು ಕನ್ಸೀಲರ್ ಒಂದು ಹಾಕ್ತೀನಿ. ಸೊ ಡಾರ್ಕ್ ಸ್ಪಾಟ್ ಅಥವಾ ನನ್ನ ಡಾರ್ಕ್ ಸರ್ಕಲ್ ಎಲ್ಲ ಕವರ್ ಮಾಡಲಿಕ್ಕೋಸ್ಕರ. ಸೊ ಸ್ವಲ್ಪನೇ ಹಾಕ್ತಾ ಇರೋದು. ನನಗೆ ಹೆಚ್ಚಾಗಿ ಇವಾಗ ಕನ್ಸೀಲರ್ ಯೂಸ್ ಮಾಡಿದರೆ ನನಗೆ ನೆಕ್ಸ್ಟ್ ಡೇಯಿಂದ ಪಿಂಪಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದೆಲ್ಲ ಯೂಸ್ ಮಾಡೋದಿಲ್ಲ. ಇನ್ನು ಸ್ವಲ್ಪ ಐಲೈನರ್ ಹಾಕುವ ನಾವು. ಐಲೈನರ್ ಹಾಕದಿದ್ದರೆ ಜ್ವರ ಬಂದಾಗ ಯಾವುದೋ ರೋಗಿ ಥರ ಕಾಣ್ತೀನಿ ನಾನು. ಅದಕ್ಕೋಸ್ಕರ ನಾನು ಯಾವತ್ತೂ ಐಲೈನರ್ ಮಿಸ್ ಮಾಡಲ್ಲ. ಆ್ಯಂಡ್ ಈ ಮಸ್ಕಾರ ನಾನು ಹೊಸತಾಗಿ ತಗೊಂಡಿದ್ದು. ಹೊಸತಲ್ಲ, ಆಯಿತು ತುಂಬ ದಿನ ಆಯ್ತು ಇವಾಗ. ಆ್ಯಂಡ್ ಅದು ವಾಟರ್ ಪ್ರೂಫ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಯಾಕೆ ಅದು ಆರ್ಡರ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನೀರಲ್ಲಿ ತೊಳೆದ್ರೆ ಅದು ಹೋಗೋದೇ ಇಲ್ಲ. ಎಣ್ಣೆ ಅದೆಲ್ಲ ಹಾಕಿ ಅದನ್ನು ತೆಗಿಬೇಕು. ಆ್ಯಂಡ್ ಲಿಪ್ ಲೈನರ್ ನಾನು ಲಿಪ್ಸ್ಟಿಕ್ ಒಂದು 2-3 ಲಿಪ್ಸ್ಟಿಕ್ ಎಲ್ಲ ಹಾಕಿ ಲಿಪ್ ಕಲರ್ ಮಾಡೋದು. ಇವಾಗ ಲಿಪ್ ಲೈನರ್ ಹಾಕ್ತಾ ಇದ್ದೀನಿ. ಅದಾದ ನಂತರ ಒಂದು ಲಿಪ್ಸ್ಟಿಕ್, ಲಿಪ್ ಗ್ಲೌಸ್ ಹಾಕಿ ಮತ್ತು ನನ್ನ ಲಿಪ್ಸ್ಟಿಕ್ ಅದು ಪೂರಾ ಲುಕ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗೆ ನನಗಿದು 3 ಪ್ರಾಡಕ್ಟ್ಸ್ ತುಂಬಾ ಇಷ್ಟ. ಆ್ಯಂಡ್ 3 ಲಿಪ್ ಕಲರ್ ಕೂಡ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಎಸ್. ಆ್ಯಂಡ್ ಇದು ನನ್ನ ಸಾರಿ ಇವತ್ತು ನಾನು ಹಾಕ್ತಿರೋದು. ನಂಗೆ ಸಾರಿ ಉಡೋದಂದರೆ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ ಹೇಳಿದರು, ಈ ಸಾರಿ ನಿನಗೆ ತುಂಬ ಚೆನ್ನಾಗಿರ್ಬೋದು ತೆಗೆಯೋ ಹೊತ್ತಿಗೆ. ಯಾಕಂದರೆ ನನಗೆ ಸಿಂಗಲ್ ಕಲರ್ ಸಾರಿ ಅಷ್ಟು ಇಷ್ಟ ಅಲ್ಲ, ನನಗೆ ಡಬಲ್ ಕಲರ್ ಸಾರಿ ಬೇಕು. ಸೊ ನನ್ನ ಹಸ್ಬೆಂಡ್ ಹೇಳಿದ್ದಕ್ಕೆ ನಾನು ತಗೊಂಡಿದ್ದು. ಆ್ಯಂಡ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಉಟ್ಟಾದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ನನಗೆ ವರ್ಸ್ಟ್ ಆಗಿರೋದಂತ ಹೇಳಿದರೆ ನನ್ನ ಹೇರ್ ಸ್ಟೈಲ್. ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ಬರಲ್ಲ. ಸೊ ಯಾವುದೋ ಒಂದು ಹೇರ್ ಸ್ಟೈಲ್ ಹೀಗೆ ಕಟ್ಕೊಂಡು ಹೋಗ್ತೀನಿ ನಾನು. ನಾನು ಹೇಳಿದಾಗೆ ನನ್ನ ಕೂದಲು ಕೇಳೋದೇ ಇಲ್ಲ. ಆ್ಯಂಡ್ ಇಯರಿಂಗ್, ಇದು ನನ್ನ ಫೇವ್ರೆಟ್ ಇಯರಿಂಗ್. ಯಾವಾಗಲೂ ಸಾರಿ ಉಡೋ ಹೊತ್ತಿಗೆ ನಾನು ಇದೇ ಇಯರಿಂಗ್ ಹಾಕ್ತೀನಿ. ತುಂಬಾ ಬಿಸಿಲು ಬೀಳ್ತಾ ಇದೆ ಮಧ್ಯಾಹ್ನ ಹೊತ್ತಲ್ಲಿ. ಸೆಕೆ ಕೂಡ ಆಗ್ತಾ ಇದೆ ನನಗೆ. ಆ್ಯಕ್ಚುಲಿ ನಾನು ಹಾಕಿರೋ ಮೇಕಪ್ ಎಲ್ಲ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಇಯರಿಂಗ್ ಹಾಕಿ ಆದ ನಂತರ ಲುಕ್ಕೇ ಚೇಂಜ್ ಆಗಿ ಹೋಯಿತು. ಆ್ಯಂಡ್ ನಾವಿವಾಗ ಬೊಟ್ಟು ಅದನ್ನು ಮಿಸ್ಸೇ ಮಾಡಬಾರ್ದು. ಬೊಟ್ಟು ಹಾಕದಿದ್ದರೆ, ಸಾರಿ ಉಟ್ಟಾಗ ಬೊಟ್ಟು ಹಾಕದೇ ಇದ್ದರೆ ಲುಕ್ ಕಂಪ್ಲೀಟೇ ಆಗಲ್ಲ.
ಸೊ ಇದು ನನ್ನ ಫೇವ್ರೆಟ್ ಬೊಟ್ಟುಗಳಲ್ಲಿ ಒಂದು. ತುಂಬಾ ಬೊಟ್ಟಿದೆ, ನಾನು ಯೂಶ್ವಲಿ ಬೊಟ್ಟೆಲ್ಲ ಹಾಕಲ್ಲ, ಸಾರಿ ಎಲ್ಲ ಉಟ್ಟಾಗ ಮಾತ್ರ ಬೊಟ್ಟು ಹಾಕೋದು. ಆ್ಯಂಡ್ ಬ್ಯಾಂಗಲ್, ಸೊ ಇದಕ್ಕೆ ಮ್ಯಾಚ್ ಆದ ಬ್ಯಾಂಗಲ್ ನನ್ನಲ್ಲಿ ಆಲ್ರೆಡಿ ಇದ್ದ ಕಾರಣ ನಾನು ಬ್ಯಾಂಗಲೆಲ್ಲ ತಗೊಳ್ಳಿಲ್ಲ. ಸೊ ಅದು ಮ್ಯಾಚ್ ಆಯಿತು. ಆ್ಯಂಡ್ ಇವಾಗ ಒಂದು ವಾಚ್ ಇದೆ, ನನ್ನ ಹಸ್ಬೆಂಡ್ ಅವರ ಗಿಫ್ಟ್ ಅದು. ಎಲ್ಲ ಹಸ್ಬೆಂಡನ್ನೇ ಓಸಿ ಮಾಡಿ ತಗೊಂಡಿದ್ದೀನಿ. ಸೊ ನನ್ನ ಬರ್ತ್ಡೇಗೆ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು ಟೈಟಾನಿದ್ದು ವಾಚ್. ಸೊ ಅದಾದ ನಂತರ ಇದು ಕೂಡ ಇವಾಗ ಸ್ಪ್ರೇ, ಇದು ನನ್ನ ಹಸ್ಬೆಂಡ್ ಅವರದ್ದೇ. ನನ್ನ ಹತ್ರ ಸ್ಪ್ರೇ ನನಗೆ ಅಷ್ಟು ಸ್ಮೆಲ್ ಇಷ್ಟ ಅಲ್ಲ, ಆದರೆ ಇವ್ರ ಹತ್ರ ಇರೋ ಸ್ಪ್ರೇಸ್ ಎಲ್ಲ ತುಂಬಾ ಸೂಪರ್ಬ್ ಇದೆ ಸ್ಮೆಲ್. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ವೀಡಿಯೋ ನೋಡೋದಿದ್ದರೆ ಸಾಕು, ಅವರ ಸ್ಪ್ರೇ ಎಲ್ಲ ನಾನು ಮುಗಿಸ್ತಾ ಇದ್ದೀನಿ ಅಂತ, ಪರ್ಫ್ಯೂಮ್. ಸೊ ಇವಾಗ ಟೈಮ್ ಆಯಿತು, ನನಗೆ ಆಲ್ರೆಡಿ ಕ್ಯಾಬ್ ಬರಲಿಕ್ಕೆ ಟೈಮ್ ಆಯಿತು, ಲೇಟ್ ಆಯಿತು. ನಾನು ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಆಫೀಸ್ ಹೋಗಿ ಬರ್ತೀನಿ. ಓಕೆ, ಇನ್ನು ಮುಂದಿನ ವೀಡಿಯೋದಲ್ಲಿ ಕಾಣುವ. ಅಲ್ಲಿವರೆಗೂ ಬಾಯ್.